ಪ್ರಿಯ ವಿದ್ಯಾರ್ಥಿಗಳೇ, 7ನೇ ತರಗತಿಯ ಗಣಿತ ಪಾಠಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇಂದಿನ ತರಗತಿಯಲ್ಲಿ ನಾವು ಪ್ರಾಯೋಗಿಕ ಗಣಿತ ಪಾಠಕ್ಕೆ ಸಂಬಂಧಿಸಿದ ಚಟುವಟಿಕೆಯೊಂದನ್ನು ಮಾಡೋಣ. ಹಿಂದಿನ ತರಗತಿಯಲ್ಲಿ ನೀವು ಈಗಾಗಲೇ ಹಲವಾರು ಆಕೃತಿಗಳನ್ನು ರಚಿಸುವುದನ್ನು ಕಲಿತಿದ್ದೀರಿ. ಉದಾಹರಣೆಗೆ, ರೇಖಾಖಂಡವನ್ನು ರಚಿಸುವುದು, ಲಂಬಕೋನವನ್ನು ರಚಿಸುವುದು, ಕೋನಾರ್ಧಕಗಳನ್ನು ಎಳೆಗೆ ಹಲವಾರು ಆಕೃತಿಗಳನ್ನು ರಚಿಸಿದ್ದೀರಿ. ಅದರಲ್ಲಿ ತ್ರಿಭುಜದ ರಚನೆಯಲ್ಲಿ 3 ಬಾಹುಗಳ ಅಳತೆಯನ್ನು ಕೊಟ್ಟಾಗ ತ್ರಿಭುಜವನ್ನು ಹೇಗೆ ರಚಿಸುವುದು ಅಂದರೆ ಬ ಬ ಬ ನಿಬಂಧನೆಯ ಅನುಸಾರ ತ್ರಿಭುಜವನ್ನು ರಚಿಸುವುದು. ಅದೇ ರೀತಿ 2 ಬಾಹು 1 ಕೋನವನ್ನು ಕೊಟ್ಟಾಗ ತ್ರಿಭುಜವನ್ನು ರಚಿಸುವುದು ಅಂದರೆ ಬ ಕೋ ಬ ನಿಬಂಧನೆಯ ಅನುಸಾರ ತ್ರಿಭುಜವನ್ನು ರಚಿಸುವುದು ನೀವು ಈಗಾಗಲೇ ಕಲಿತಿದ್ದೀರಿ. ಅದೇ ರೀತಿ ಇಂದಿನ ತರಗತಿಯಲ್ಲಿ ನಾವು ಲಂಬಕೋನವನ್ನು ಒಳಗೊಂಡ ಒಂದು ಬಾಹು ಹಾಗೂ ವಿಕರ್ಣದ ಅಳತೆಯನ್ನು ಕೊಟ್ಟಾಗ ತ್ರಿಭುಜವನ್ನು ಯಾವ ರೀತಿ ರಚಿಸಬೇಕು ಎಂಬುದನ್ನ ಇಂದಿನ ತರಗತಿಯಲ್ಲಿ ಕಲಿಯೋಣ. LMಗೆ MN ಲಂಬ ಇರುವಂತೆ MN ಬಾಹುವಿನ ಅಳತೆ 3 ಸೆಂಟಿಮೀಟರ್, ವಿಕರ್ಣದ ಅಳತೆ 5 ಸೆಂಟಿಮೀಟರ್ ಕೊಟ್ಟಾಗ ಲಂಬಕೋನ ತ್ರಿಭುಜವನ್ನು ಹೇಗೆ ರಚಿಸುವುದು ಎಂಬುದನ್ನು ತಿಳಿದುಕೊಳ್ಳೋಣ. ಈಗ ಇದಕ್ಕೆ ಸಂಬಂಧಿಸಿದಂತೆ ಒಂದು ಕರಡು ಚಿತ್ರವನ್ನು ತಯಾರಿಸಿಕೊಳ್ಳೋಣ. ಮಕ್ಕಳೇ, ತಯಾರಿದ್ದೀರಲ್ವಾ? ಈಗ ಪ್ರಾಯೋಗಿಕವಾಗಿ ಲಂಬಕೋನ ತ್ರಿಭುಜವನ್ನು ಹೇಗೆ ರಚಿಸುವುದು ಎಂಬುದನ್ನ ನೋಡೋಣ. ಇದು ಒಂದು ಕರಡು ರಚನೆ. ಇಲ್ಲಿ MNಗೆ LM ಲಂಬವಾಗಿದೆ. ಹಾಗೆಯೇ MN ಬಾಹುವಿನ ಅಳತೆಯನ್ನ ಕೊಟ್ಟಿದ್ದಾರೆ, ಇದು 3 ಸೆಂಟಿಮೀಟರ್. ಹಾಗೆಯೇ ವಿಕರ್ಣದ ಅಳತೆಯನ್ನ ಕೊಟ್ಟಿದ್ದಾರೆ, LN ಅಳತೆ ಇದು 5 ಸೆಂಟಿಮೀಟರ್. ಈಗ ಇದೇ ರೀತಿ ನಾವು ಲಂಬಕೋನ ತ್ರಿಭುಜವನ್ನ ಪ್ರಾಯೋಗಿಕವಾಗಿ ರಚಿಸೋಣ. ಮೊದಲಿಗೆ ಒಂದು ಬಾಹುವನ್ನ ಎಳೆಯೋಣ. ಅದು ಈಗಾಗಲೇ ರಚಿಸಿರುವಂತೆ MN. ಈ MN ಅಳತೆ 3 ಸೆಂಟಿಮೀಟರ್. 3 ಸೆಂಟಿಮೀಟರ್ ಇರುವಂತೆ ಒಂದು ಬಾಹುವನ್ನ ಎಳೆಯೋಣ. ಈ M ಬಿಂದುವಿನಲ್ಲಿ ಲಂಬಕೋನ ಉಂಟಾಗಬೇಕಾಗಿರುವುದರಿಂದ ಈ M ಬಿಂದುವಿಗೆ ನಾವು ಲಂಬಕೋನದ ರೇಖೆಯನ್ನು ಎಳೆದುಕೊಳ್ಳಬೇಕಾಗುತ್ತದೆ. ಹಾಗಾಗಿ ಈ ಬಾಹುವನ್ನ ಸ್ವಲ್ಪ ಎಡಭಾಗಕ್ಕೆ ವೃದ್ಧಿಸೋಣ. ಈಗ M ಬಿಂದುವನ್ನ ಕೇಂದ್ರವಾಗಿರಿಸಿಕೊಂಡು ನಿಮಗೆ ಅನುಕೂಲಕರವಾದಂತಹ ತ್ರಿಜ್ಯದೊಂದಿಗೆ MN ಮೇಲೆ ಒಂದು ಕಂಸವನ್ನು ಎಳೆದುಕೊಳ್ಳಿ. ಹಾಗೆಯೇ ಎಡಭಾಗದಲ್ಲಿ ವೃದ್ಧಿಸಿದ ರೇಖೆಯ ಮೇಲೆ ಒಂದು ಕಂಸವನ್ನು ಎಳೆದುಕೊಳ್ಳೋಣ. ಈ ಬಿಂದುಗಳನ್ನ A B ಎಂದು ಗುರುತಿಸಿಕೊಳ್ಳಿ. ಈಗ A ಬಿಂದುವನ್ನು ಕೇಂದ್ರವಾಗಿರಿಸಿಕೊಂಡು A ಇಂದ B ಯವರೆಗೆ ಅರ್ಧಕ್ಕಿಂತ ಹೆಚ್ಚಿರುವಂತೆ ತ್ರಿಜ್ಯವನ್ನು ಸರಿಹೊಂದಿಸಿಕೊಳ್ಳಿ. ಈಗ A ಬಿಂದುವನ್ನು ಕೇಂದ್ರವಾಗಿರಿಸಿಕೊಂಡು MN ಮೇಲೆ ಒಂದು ಕಂಸವನ್ನು ಎಳೆದುಕೊಳ್ಳಿ. ಅದೇ ರೀತಿ B ಬಿಂದುವನ್ನು ಕೇಂದ್ರವಾಗಿರಿಸಿಕೊಂಡು MN ಮೇಲೆ ಒಂದು ಕಂಸವನ್ನು ಎಳೆದುಕೊಳ್ಳಿ. ಈಗ ನಮಗೆ M ಬಿಂದುವಿನಲ್ಲಿ ಲಂಬಕೋನ ಉಂಟಾಗುವ ರೇಖೆಯನ್ನ ಎಳೆದುಕೊಳ್ಳಬಹುದು. ಈಗ ಎಳೆದಿರುವ ಕಂಸವನ್ನ X ಎಂದು ಗುರುತಿಸಿಕೊಳ್ಳೋಣ. ಈಗ X ಹಾಗೂ M ಅನ್ನ ಸೇರಿಸಿ. ಈಗ ನಾವು M ಬಿಂದುವಿನಲ್ಲಿ ಲಂಬ ಕೋನ ಉಂಟಾಗಿರುವುದನ್ನು ಗಮನಿಸಿ. ಇದು 90 ಡಿಗ್ರಿ ಇರುತ್ತದೆ. ಹಾಗೆಯೇ ಈಗ ನಮಗೆ ವಿಕರ್ಣದ ಅಳತೆಯನ್ನ ಕೊಟ್ಟಿದ್ದಾರೆ. ಇದನ್ನು ನಾವು ಕರಡು ಚಿತ್ರದಲ್ಲಿ ರಚಿಸಿಕೊಂಡಿದ್ದೇವೆ. ಅಂದರೆ 5 ಸೆಂಟಿಮೀಟರ್. ಈ 5 ಸೆಂಟಿಮೀಟರ್ ಅಳತೆಯ ವಿಕರ್ಣವನ್ನ ನಿಮ್ಮ ಅಳತೆಯ ಪಟ್ಟಿಯಲ್ಲಿ ಅಳತೆಯನ್ನು ಸರಿಯಾಗಿ ತೆಗೆದುಕೊಳ್ಳಿ. ಈ 5 ಸೆಂಟಿಮೀಟರ್ ಇರುವ ವಿಕರ್ಣವನ್ನ ಈಗಾಗಲೇ ನಾವು ರಚಿಸಿರುವ X ಹಾಗೂ M ರೇಖೆಯ ಮೇಲೆ ನಮಗೆ LM ಎಂದು ಗುರುತಿಸಿರುವ ಬಾಹು L ಬಾಹು XM ಮೇಲೆ ಇದೆ. ಹಾಗಾಗಿ ಈಗ ನಾವು ವಿಕರ್ಣವನ್ನ XM ಮೇಲೆ ಬರುವಂತೆ N ಅನ್ನ ಕೇಂದ್ರವಾಗಿರಿಸಿಕೊಂಡು XM ಮೇಲೆ ಅರ್ಧಿಸಿ. ಈಗ ನಮಗೆ ಬೇಕಾಗಿರುವಂತಹ L ಬಿಂದು ಈಗ XM ಮೇಲೆ ಸಿಗುತ್ತದೆ. ಈ ಬಿಂದುವನ್ನ L ಎಂದು ಗುರುತಿಸಿಕೊಳ್ಳಿ. L ಹಾಗೂ N ಅನ್ನ ಸೇರಿಸಿ. ಇದರ ಅಳತೆಯನ್ನು ನಾವು 5 ಸೆಂಟಿಮೀಟರ್ ಎಂದು ತೆಗೆದುಕೊಂಡಿದ್ದೇವೆ. ಈಗ ಉಂಟಾಗಿರುವ ತ್ರಿಭುಜ LMN. LMN ಲಂಬಕೋನ ತ್ರಿಭುಜ ಉಂಟಾಗಿದೆ. ಅಂದರೆ ಲಂಕೋಬ ನಿಬಂಧನೆಯ ಅನುಸಾರ ಲಂಬಕೋನ ತ್ರಿಭುಜವನ್ನ ರಚಿಸಿದ್ದೇವೆ. ಇದೇ ರೀತಿ ಲಂಬಕೋನವನ್ನ ಒಳಗೊಂಡ ಬಾಹು 4 ಸೆಂಟಿಮೀಟರ್ ಹಾಗೂ ವಿಕರ್ಣದ ಅಳತೆ 8 ಸೆಂಟಿಮೀಟರ್ ಇರುವಂತೆ ಮತ್ತೊಂದು ಲಂಬಕೋನವನ್ನು ರಚಿಸಲು ಪ್ರಯತ್ನಿಸಿ. ಧನ್ಯವಾದಗಳು.